ಉತ್ತರ ಕನ್ನಡ ಕ್ರಿಯೇಟರ್ ಆದ ನನ್ನ ನಮ್ಮೂರ್ ಮದ್ವೆನಲ್ಲಿ ಎಷ್ಟು ಜನ ಗುರ್ತಿಡಿದ್ರು ನೋಡುವ. ಇವತ್ತಿನ ನಮ್ಮ ಪಯಣ ಕುಮಟಾದಿಂದ ಗೇರ್ಸೊಪ್ಪ ಕಡೆಗೆ. ನಾವಂತೂ ತಿಂಡಿ ಮಾಡ್ಕೊ ಬಂದಾಗದೆ, ಆದ್ರೆ ನಮ್ಮ ಸ್ಕೂಟಿಗೆ ಹೊಟ್ಟೆಗೆ ಹಾಕ್ಬೇಕಲ್ಲ, ಸ್ಕೂಟಿಗೆ ಹೊಟ್ಟೆಗೆ ಹಾಕೊಂಡು 50 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಮುತ್ತಿಕನಿಕಾ ಪರಮೇಶ್ವರಿ ಟೆಂಪಲ್ ಪಕ್ಕದಲ್ಲಿರೋ ಸಭಾಭವನದಲ್ಲಿ ಇರುವಂತ ಮದ್ವೆಗೆ ಹೋದ್ವಿ. ಮದ್ವೆ ಅಂದದಿ ನಮಗ್ ನೆನಪಾಗುದು ಹುಡುಗರ ಕಡೆಯವರ ಹುಡುಗಿರ್ ಕಡೆಯವರ ಅಂತ. ನಾನಿವತ್ತು ಹೋದದ್ದು ಹುಡುಗಿಯರ ಕಡೆಯಿಂದ. ಹುಡುಗಿ ನನ್ನ ಫ್ರೆಂಡು ಹೌದು, ಸಂಬಂಧಿಕರು ಆಗ್ಬೇಕು. ನಾನು ಪಪ್ಪ ಸರಿ ಮುಹೂರ್ತ ಟೈಮಿಗೆ ಹೋಗಿ ಮುಟ್ಟಿದ್ರು, ಮದ್ವೆ ಮಾತ್ರ ನಮ್ಗೆ ನೋಡಕ್ ಸಿಗ್ಲಿಲ್ಲ. ಎಂತಕಂದ್ರೆ ಮದ್ವೆ ಹಾಲ್ ಫುಲ್ ಆಗಿ ಹೊರಗಡೆಗೂ ಇಷ್ಟು ಜನ ಸೇರಿದ್ರು. ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದದ್ರಿಂದ ಸ್ವಲ್ಪ ಶೆಕೆಗೆಲ್ಲ ಸುಸ್ತಾಗ್ಬಿಟ್ಟಿತ್ತು. ಈ ಕಡೆ ನೋಡಿದ್ರೆ ಇಷ್ಟು ಜನ. ಅಂತೂ ಇಂತೂ ಸುಮಾರು ಹೊತ್ತು ಲೈನಲ್ಲಿ ನಿಂತ್ಕೊಂಡ್ಮೇಲೆ ಸ್ಟೇಜ್ ಹತ್ರ ಬಂದು ಮುಟ್ಟಾಯ್ತು. ನನ್ನ ಪ್ರಕಾರ ಸಿಟಿಲಾಗೋ ಮದ್ವೆಕ್ಕಿಂತ ಊರ್ ಕಡೆ ಆಗೋ ಮದ್ವಿಲೆ ಒಂಥರ ಸಂಭ್ರಮ, ಖುಷಿ ಎಲ್ಲ ಜಾಸ್ತಿ. ಅದ್ರಲ್ಲೂ ನಾನು ಬಂದದ್ ನೋಡದ್ದೆ ನನ್ನ ಫ್ರೆಂಡ್ಗಂತೂ ಸಖತ್ ಖುಷಿ ಆಗ್ಬಿಡ್ತು. ನಾ ಬರ್ತೀನಿ ಅನ್ಕೊಂಡಿದ್ಲೇ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ನಾನು ಹೆಚ್ಚು ಮದ್ವೆ ಕಾರ್ಯಕ್ರಮಕ್ಕೆಲ್ಲ ಹೋಗೋದೇ ಕಡಿಮೆ. ಅಷ್ಟು ಹತ್ರದವರಾಗಿದ್ರೆ ಮಾತ್ರ ಹೋಗೋದು. ಮದ್ವೆ ಆದ್ಮೇಲೆ ಇನ್ನೇನು ಊಟದ ಸರ್ದಿ. ನಾನು ಪಪ್ಪ ಊಟ ಮಾಡ್ಕೊಂಡು ಹಾಗೆ ಹೊರಗಡೆ ಬಂದು ಸಂಬಂಧಿಕರಿಗೆಲ್ಲ ಮಾತಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಮತ್ತೇನಂದ್ರೆ ನಮ್ಮ ಪಪ್ಪ ಯಾರಿಗಾರು ಮಾತಾಡ್ಸಕ್ಕೆ ಹೋದ್ರೆ ಅವ್ರಿಗೆ ನನ್ನ ಪರಿಚಯ ಇರೋದಿಲ್ಲ, ಆದರೂ ಅವರು ನನ್ನನ್ನು ನೋಡಿ ನಾನು ನೋಡ್ತೇನೆ ನಿಮ್ಮ ರೀಲ್ಸ್ನೆಲ್ಲ ದಿನ ಹಾಕ್ತಾ ಇರ್ತೀರಲ್ಲ, ಚೆನ್ನಾಗಿ ಬರ್ತಾ ಇದೆ, ಹೀಗೆ ಮಾಡಿ ಅಂತೆಲ್ಲ ಸಪೋರ್ಟ್ ಮಾಡಿದ್ರು. ಇನ್ನು ಕೆಲವೊಬ್ಬರಿಗೆ ನನ್ನ ಪರಿಚಯನೇ ಇಲ್ಲ, ಅವಾಗ ಡೈರೆಕ್ಟ್ ಆಗಿ ಬಂದು ಮಾತಾಡ್ಸೋಕೆ ಮುಜುಗರ ಆದವರು ಮೊಬೈಲಲ್ಲಿ ಮೆಸೇಜ್ ಹಾಕ್ತಾರೆ, ನಾನು ನೋಡಿದ್ದೆ ಇವತ್ತು ನಿಮ್ಮನ್ನ ಅಂತ. ಟೋಟಲ್ ಆಗಿ ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು, ನನ್ನನ್ನು ರೆಕಗ್ನೈಸ್ ಮಾಡಿ ಮಾತಾಡಿಸಿ ಸಪೋರ್ಟ್ ಮಾಡ್ತಿರಲ್ಲ, ಅದೇ ನನಗೆ ಫುಲ್ ಖುಷಿ. ಮದ್ವೆ ಮುಗಿಸಿ ಮತ್ತೆ ಪಯಣ ಕುಮಟಾ ಕಡೆಗೆ. ಮತ್ತೆ ಸಿಗುವ, ಅಲ್ಲಿ ತನಕ ಟಾಟಾ.